ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದು ಇದೊಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ನಾನು ಇಷ್ಟು ವರ್ಷದಿಂದ ಎಲ್ಲೂ ಯಾವುದೇ ಥರ ತೀರ್ಥ ಸ್ನಾನ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಸಾಗರದಲ್ಲಿರೋಂತಹ ಶ್ರೀ ಶ್ರೀಧರ ಸ್ವಾಮಿಯವರ ತೀರ್ಥ ಸನ್ನಿಧಿಗೆ ನಾವು ಭೇಟಿ ಕೊಟ್ಟಿದ್ವಿ. ಹಾಗೆ ಅಲ್ಲಿ ದರ್ಶನ ಎಲ್ಲ ಪಡ್ಕೊಂಡು ಊಟ ಪ್ರಸಾದ ಎಲ್ಲ ಮಾಡಿಕೊಂಡು ಕೊನೆಗೆ ಹುಕ್ಕೇರಿಗೆ ಬಂದ್ವಿ. ಸ್ವಲ್ಪ ಟೈಮ್ ಇತ್ತು, ಹಾಗೆ ಯಾವ್ಯಾವ ಪ್ಲೇಸಸ್ ಆಗುತ್ತೆ ಅದನ್ನೆಲ್ಲ ಕವರ್ ಮಾಡೋಣ, ಸ್ವಲ್ಪ ಎಲ್ಲ ಪ್ಲೇಸಸ್ ನೋಡ್ಕೊಬರೋಣ ಅಂತೇಳಿ ನಮ್ಮ ಪ್ಲ್ಯಾನಿಂಗ್ ಬಂದು ಜೋಗ್ ಫಾಲ್ಸ್ ಹಾಗೆ ಕೆಳದಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಲ್ರೆಡಿ ದೇವಸ್ಥಾನದಲ್ಲೇ ನಮಗೆ ತುಂಬ ಲೇಟ್ ಆಗಿತ್ತು. ನಾವು ಹುಕ್ಕೇರಿಗೆ ಬಂದಾಗ ಅರೌಂಡ್ 3 o'clock ಆಗಿತ್ತು. ಆದರೂ ನನಗೆ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಒಳಗಡೆ ದೇವಸ್ಥಾನ ನೋಡ್ತಿದ್ದಾಗೆ ನಾನು ಫುಲ್ಲಿ ಶಾಕ್ ಆಗೋದೆ. ಅದು ಮೇಯ್ನು ಅವ್ರ ಕೆತ್ತನೆಗಳಿರ್ಬೋದು, ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿರ್ಬೋದು, ಅದನ್ನು ಹೇಗೆ ಕೆತ್ತಿದ್ರು, ಇಲ್ಲಿ ಹೇಗೆ ತೊಗೊಬಂದು ಹಾಕಿದ್ರು ಅಂತೇಳಿ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಅಖಿಲಾಂಡೇಶ್ವರ ಸ್ವಾಮಿ, ಅಖಿಲಾಂಡೇಶ್ವರಿ ದೇವಿ ಹಾಗೂ ಚಂಡೇಶ್ವರ ಸ್ವಾಮಿನ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನನಗಂತೂ ಆ ದೇವಸ್ಥಾನ ಬಿಟ್ಟು ಬರೋ ಮನಸ್ಸೇ ಇರಲಿಲ್ಲ. ಆ ಕೆತ್ತನೆಗಳನ್ನೆಲ್ಲ 1 hour ಹಾಗೆ ನೋಡ್ಕೊಂಡು ನಿಂತ್ಕೊಂಡ್ವಿ. ಏನೇ ಒಂದು ಸ್ಟ್ರೆಸ್ ಇದ್ರೂ ಏನೇ ಇದ್ರೂ ಹೊರಗಡೆ ಅಷ್ಟು ಬಿಸಿಲಿದ್ರೂ ದೇವಸ್ಥಾನದೊಳಗಡೆ ಒಂದು ತಂಪಾದ ತಣ್ಣನೆ ಫೀಲ್ ಇತ್ತು. ಸೊ ಸರಿ ಅಂತೇಳಿ ದೇವಸ್ಥಾನ ಒಳಗಡೆ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇದು ನನಗೆ ಎಷ್ಟು ಸತ್ಯ ಎಷ್ಟು ಇದೋ ಗೊತ್ತಿಲ್ಲ. ಇದೆಲ್ಲ ಅಂದರೆ ಒಂದಕ್ಕೊಂದು ಕಚ್ಚಿದ್ರೆ ಟಚ್ ಆದ್ರೇನೋ ಪ್ರಳಯ ಆಗುತ್ತೆ ಅಂತೆಲ್ಲ ಅಂತಾರೆ, ಬಟ್ ಐ ಡೋಂಟ್ ನೋ. ಇದು ಬಂದು ಹೊರಗಡೆ ಬಂದು ದೇವರಿಗೆ ಏನು ತೀರ್ಥ ಸ್ನಾನ ಮಾಡಿಸ್ತಾರೋ ಅದೆಲ್ಲ ಬಂದು ಇಲ್ಲಿ ಹೊರಗಡೆ ಈ ಕಟ್ಟೆ ಒಳಗಡೆ ಬರುತ್ತೆ. ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕಲ್ಲನ್ನ ಯಾವ ಥರ ಜೋಡಿಸಿದ್ದಾರೆ ಅಂತಲೇ ನಮಗೆ ಇದು ಮಾಡೋಕ್ಕಾಗಲ್ಲ. ಸೊ ನನಗಂತೂ ಆ ಕಲ್ಲುಗಳ ಮೇಲೆ ಕಣ್ಣಿತ್ತು. ಎಷ್ಟು ನೀಟಾಗಿ ಎಲ್ಲ ಸೈಜಲ್ಲಿ ಕಟ್ ಮಾಡಿದರು. ಇದನ್ನೆಲ್ಲ ನೋಡಿದ್ರೆ ಎಷ್ಟು ನಮ್ಮ ಕನ್ನಡಕ್ಕಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು ಕೆತ್ತನೆಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸರಿ ಅಂತೇಳಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಆಲ್ರೆಡಿ ಅರೌಂಡ್ 5 o'clock ಆಗಿತ್ತು. ಇವಾಗ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ಬೇಗ ಕತ್ಲು ಆಗಲ್ಲ. ಹೈವೇಲಿ ಸ್ವಲ್ಪ ಗಾಡಿ ಸ್ಟಾಪ್ ಮಾಡಿದ್ವಿ, ಟ್ರಾವೆಲ್ ಮಾಡಿ ಸ್ವಲ್ಪ ವಾಮಿಟಿಂಗ್ ಫಾರ್ಮೇಷನ್ ಆಗಿದೆ ಅಂತೇಳಿ ಹೈವೇ ಫುಲ್ಲು ಖಾಲಿ ಇತ್ತು. ಸರಿ ಅಂತೇಳಿ ಮನೆಗೆ ರಿಟರ್ನ್ ಆದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ನೋಡ್ಕೊಂಬಂದು ಸುಸ್ತಾಗಿತ್ತು. ಸರಿ ಅಂತೇಳಿ ಹಕ್ಕಿಗಳೆಲ್ಲ ಬಂದಿತ್ತು. ಅಲ್ಲಿ ಬೆಳಗ್ಗೆ ಏನು ನಾಯಿಗೆ ಊಟ ಹಾಕಿದ್ವಿ ಅದು ತಿಂದಿರಲಿಲ್ಲ. ಸೊ ಹಾಗಾಗಿ ಹಕ್ಕಿಗಳು ಬಂದು ಅದನ್ನು ತಿಂತಾಯಿತ್ತು. ಅವು ಚಿಲಿಪಿಲಿ ಚಿಲಿಪಿಲಿ ಅಂತ ಶಬ್ದ ಮಾಡಿಕೊಂಡು ಎಲ್ಲರನ್ನೂ ಕರೆದು ಒಟ್ಟು ಮಾಡಿಕೊಂಡು ತಿನ್ನೋ ಅಂಥದ್ದೇ ನೋಡೋಕ್ಕೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಇದೆಲ್ಲ ಫಸ್ಟ್ ಟೈಮ್ ವೀಡಿಯೋಸ್, ಇದೆಲ್ಲ ಕ್ಯಾಪ್ಚರ್ಡ್ ವೀಡಿಯೋಸ್. ಸೊ ಹಾಗಾಗಿ ನನಗೊಂದು ಒಳ್ಳೆ ಮೆಮೊರೀಸ್, ನನ್ನ ಯೂಟ್ಯೂಬಲ್ಲೂ ಒಂದು ಒಳ್ಳೆ ಮೆಮೊರೀಸ್ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಊರಿಗೆ ಹೋದರೆ ಬೆಕ್ಕಿನ ಮರಿ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಹಾಗೆ ತೋರಿಸ್ಕೊಂಡು ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಹೋಯಿತು. ಥ್ಯಾಂಕ್ ಯು ಆಲ್.